ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯಗಳು ನಡೆಯುತ್ತೆ. ಅಭಿಮಾನಿಗಳಲ್ಲಿ ಬಹಳ ಗೊಂದಲ ಇತ್ತು. 2026ರ ಐಪಿಎಲ್ ಪಂದ್ಯಗಳು ಚಿನ್ನಸ್ವಾಮಿಯಲ್ಲಿ ನಡೆಯುತ್ತೆ. ಇದು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಐಪಿಎಲ್ ಪಂದ್ಯಗಳು ಬೆಂಗಳೂರು ಬಿಟ್ಟು ಹೋಗದಂತೆ ನೋಡಿಕೊಳ್ಳುತ್ತೇವೆ. ಹಿಂದಿನ ಅವಘಡ ಮುಂದೆ ಆಗದಂತೆ ನೋಡಿಕೊಳ್ಳಬೇಕು. ಜವಾಬ್ದಾರಿ ಮುಂಜಾಗ್ರತಾ ಕ್ರಮದ ಜೊತೆಗೆ ಎಚ್ಚರಿಕೆ ವಹಿಸಬೇಕು ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಐ ಆಮ್ ಎ ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ KCಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂನ ಮಾಡ್ತೀವಿ. ಅದೆಲ್ಲ ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗಿಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ, ಇದನ್ನ ನಾವು ಕಾಪಾಡ್ಕೊಂಡು ಹೋಗ್ತೀವಿ. ಆಯ್ತು, ಏನೇನಿದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ ಕೊಡ್ತೀವಿ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಸಂಭವಿಸಿತ್ತು. ಕಾಲ್ತುಳಿತ ದುರಂತದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂಗೆ ವಿಘ್ನ ಎದುರಾಗಿತ್ತು. ಜೂನ್ 4ರ ಕಾಲ್ತುಳಿತ ದುರಂತದ ಬಳಿಕ ಅಲ್ಲಿ ಯಾವುದೇ ಪಂದ್ಯಗಳು ನಡೆದಿಲ್ಲ. ಬೆಂಗಳೂರಿಗೆ ನಿಗದಿಯಾಗಿದ್ದ ಪಂದ್ಯಗಳು ಬೇರೆಡೆಗೆ ಶಿಫ್ಟ್ ಆಗಿತ್ತು. ಭದ್ರತಾ ದೃಷ್ಟಿಯಿಂದ ಪಂದ್ಯ ಆಯೋಜನೆಗೆ ಹಿಂದೇಟನ್ನ ಹಾಕಲಾಗ್ತಾ ಇತ್ತು. ಪಂದ್ಯ ಆಯೋಜಿಸೋದಕ್ಕೆ BCCI ಆಗ್ಲಿ ಅಥವಾ ICC ಆಗ್ಲಿ ಒಲವು ತೋರ್ತಾ ಇರಲಿಲ್ಲ. 2026ರ IPL ಪಂದ್ಯಗಳು ಬೆಂಗಳೂರಿನಲ್ಲಿ ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇತ್ತು. ಅಂದ್ರೆ ಗೊಂದಲದಲ್ಲಿದ್ದಂತಹ ಅಭಿಮಾನಿಗಳಿಗೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. 2024ರ IPL ಪಂದ್ಯಗಳು ನಡೆಯುತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಈಗ ಅಭಿಮಾನಿಗಳಲ್ಲಿ ಮತ್ತಷ್ಟು ಉತ್ಸಾಹ ಹೆಚ್ಚಾಗಿದೆ. ಯಾಕೆಂದ್ರೆ ಕಾಲ್ತುಳಿತ ಪ್ರಕರಣದ ನಂತರದಲ್ಲಿ ಇಲ್ಲಿ ಪಂದ್ಯಗಳು ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎದುರಾಗಿರೋ ವಿಘ್ನವೇನು ಹಾಗಾದ್ರೆ? ಅಂದ್ರೆ ಕಾಲ್ತುಳಿತ ದುರಂತದ ಬಳಿಕ KSCAಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. KSCAಗೆ ಲೋಕೋಪಯೋಗಿ ಇಲಾಖೆಯಿಂದ ನೋಟಿಸ್ ನೀಡಲಾಗಿತ್ತು. ಪ್ರೇಕ್ಷಕರ ಗ್ಯಾಲರಿ, ಸುರಕ್ಷತೆ, ನಿರ್ವಹಣೆ ಬಗ್ಗೆ ಉತ್ತರಿಸಿ ಅನ್ನುವಂತಹ ನೋಟಿಸ್. ಈಗ KSCA ಆಡಳಿತ ಮಂಡಳಿ ಇದಕ್ಕೆ ಉತ್ತರವನ್ನ ನೀಡಬೇಕಾಗಿದೆ. ಆ ಉತ್ತರ ಕೊಟ್ಟ ನಂತರದಲ್ಲಿ ಅಂದ್ರೆ ಯಾವ ರೀತಿ ಗ್ಯಾಲರಿಯ ನಿರ್ವಹಣೆ ಆಗತ್ತೆ, ಸುರಕ್ಷತಾ ಕ್ರಮಗಳನ್ನ ಏನೆಲ್ಲ ಕೈಗೊಳ್ಳಲಾಗುತ್ತೆ. ಈಗ ತಾನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಕಾನೂನು ಚೌಕಟ್ಟಲ್ಲಿ ಏನೆಲ್ಲ ಫೆಸಿಲಿಟಿಗಳು ಬೇಕು, ಯಾವ ರೀತಿ ನಿರ್ವಹಣೆಯನ್ನ ಮಾಡಬೇಕು, ಸುರಕ್ಷತೆಯ ಕ್ರಮಗಳನ್ನ ಯಾವ ರೀತಿ ಕೈಗೊಳ್ಳಬೇಕು, ಅದೆಲ್ಲವನ್ನ ಮಾಡಿ ಇಲ್ಲೇ ಪಂದ್ಯವನ್ನ ನಡೆಸೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರನ್ನ ಬಿಟ್ಟು ಹೋಗದಂತೆ ನೋಡ್ಕೊಳ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಏನು ಕಾಲ್ತುಳಿತ ಪ್ರಕರಣದ ನಂತರದಲ್ಲಿ ಬಹಳ ಗೊಂದಲ ಇತ್ತು. ಇಲ್ಲಿ IPL ಮ್ಯಾಚ್ಗಳು ನಡೆಯುತ್ತಾ ಇಲ್ವಾ? ಯಾಕೆಂದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯ ಮ್ಯಾಚ್ಗಳು ಅಲ್ಲಿ ನಡೆದಿಲ್ಲ. ಹೀಗಾಗಿ ಅಭಿಮಾನಿಗಳಲ್ಲೂ ಕೂಡ ನಿರಾಸೆ ಇತ್ತು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ ಒಂದ್ ರೀತಿ ಅಭಿಮಾನಿಗಳಿಗೆ ಉತ್ಸಾಹ ಹೆಚ್ಚಾಗುವಂತೆ ಮಾಡಿದೆ. ಮತ್ತೆ ಏನೇನೆಲ್ಲ ಹೇಳಿದ್ರು, ಯಾವ ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ ರಾಜೇಶ್? ಹೌದು, ಮತ್ತು ನಾಗರಾಜ್ ಏನು ಅಂತ ಹೇಳಿದ್ರೆ ಇವತ್ತು KSCA ಚುನಾವಣೆ ಇದೆ, ಅಧ್ಯಕ್ಷ ಚುನಾವಣೆ. ಮುಖ್ಯವಾಗಿ ಇಲ್ಲಿ ವೆಂಕಟೇಶ್ ಪ್ರಸಾದ್ ಅವರ ಬಣ ಮತ್ತೆ ಇನ್ನು ಬ್ರಿಜೇಶ್ ಪಾಟೀಲ್ ಬಣ ಅಂತ ಒಂದು ರೋಚಕತೆ ಸೃಷ್ಟಿಯಾಗಿರುವಂತದ್ದು. ಪ್ರಮುಖವಾಗಿ ಪ್ರತಿ ಭಾನುವಾರ ಹೈ ವೋಲ್ಟೇಜ್ ಮ್ಯಾಚ್ ಏನಿರ್ತಾ ಇತ್ತು, ಅದೇ ರೀತಿಯೇ ಈ ಒಂದು ಮ್ಯಾಚ್ ಅಂತಾನೆ ಹೇಳ್ಬೋದು. KSCA ಚುನಾವಣೆ ಅಂತ ಹೇಳಿದ್ರೆ ಎಲ್ಲರ ಚಿತ್ತ ಈಗ KSCA ಚುನಾವಣೆ ಅಂತ ನಿಂತಿರೋದು. ಯಾರ ಬಣ ಮೇಲ್ಗೈ ಸಾಧಿಸುತ್ತೆ, ಯಾರು ಅಧ್ಯಕ್ಷರಾಗ್ತಾರೆ ಅನ್ನೋ ಒಂದು ಕಡೆ ಆದ್ರೆ, ಈ ಒಂದು ಚುನಾವಣೆಗೆ DK ಶಿವಕುಮಾರ್ ಅವರು ಕೂಡ ಮತ ಚಲಾಯಿಸುವಂಥದ್ದು. ಮತ ಚಲಾಯಿಸ್ತಾರೆ, ಮತ ಚಲಾಯಿಸಾದ್ಮೇಲೆ ಅವರು ಒಂದು ಹೇಳಿಕೆಯನ್ನ, ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈವರೆಗೆ ಏನು RCB ಟ್ರೋಫಿಯ ಸಂಭ್ರಮಾಚರಣೆ ವೇಳೆ ಸಂಭವಿಸುವಂತ ಕಾಲ್ತುಳಿತ ಏನಿದೆ, ಅದಾದ್ಮೇಲಿಂದ ಈವರೆಗೂ ಕೂಡ ಒಂದು ಪಂದ್ಯಗಳು ಕೂಡ ಇಲ್ಲಿ ಆಗಿಲ್ಲ. RCB ಅಭಿಮಾನಿಗಳಾಗಿರ್ಬೋದು ಅಥವಾ ಬೆಂಗಳೂರಿನ ಕ್ರಿಕೆಟ್ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ಕೇಳ್ತಾ ಇರುವಂತದ್ದು ಒಂದೇ ಒಂದು ಪ್ರಶ್ನೆ, ಯಾವಾಗ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳು ನಡೆಯುತ್ತೆ, ಯಾವಾಗ ನಾವು ಇಲ್ಲಿ ಕ್ರಿಕೆಟ್ ಮ್ಯಾಚ್ಗಳನ್ನ ನೋಡ್ಬೋದು, ಅಂತಾರಾಷ್ಟ್ರೀಯ ಪಂದ್ಯಗಳು ಯಾವಾಗ ಜರುಗುತ್ತೆ? ಯಾಕಂತಂದ್ರೆ ನೀವು ಟೆಸ್ಟ್ ಮ್ಯಾಚ್ಗಳಾಗಿರ್ಬೋದು, ಏಕದಿನ ಪಂದ್ಯಗಳಾಗಿರ್ಬೋದು, ಮತ್ತೆ T20 ಪಂದ್ಯಗಳಾಗಿರ್ಬೋದು, ಯಾವ 3 ಫಾರ್ಮೆಟ್ ನ ಪಂದ್ಯಗಳು ನಡೀತಾ ಇಲ್ಲ. ಮುಖ್ಯವಾಗಿ ಇಲ್ಲಿ ಏನು ಕಳೆದ T20 ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯ ಇರುತ್ತೆ,
ಅದು ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀಬೇಕಾಗಿರುವಂತದ್ದು. ಆದ್ರೆ ಅದು ಕೂಡ ಇಲ್ಲಿ ಏನು ಸುರಕ್ಷತೆ ಮತ್ತು ಜನಸಮೂಹ ಆ ಒಂದು ಪ್ರಶ್ನೆ ಇಟ್ಟು BCCI ಯಾವ ಪಂದ್ಯವನ್ನ ಮುಖ್ಯವಾಗಿ ಇಲ್ಲಿಂದ ಶಿಫ್ಟ್ ಮಾಡಿ ಅಹಮದಾಬಾದ್ಗೆ ಶಿಫ್ಟ್ ಆಗಿರುವಂತದ್ದು. ಅಲ್ಲೂ ಕೂಡ ವ್ಯಾಪಕ ವಿರೋಧ ವ್ಯಕ್ತ ಇತ್ತು ಬೆಂಗಳೂರಿನ ಅಭಿಮಾನಿಗಳಿಂದ. ಯಾಕೆ ಇಲ್ಲೇ ನಡೆಸಬಹುದಾಗಿತ್ತು, ಎಂತೆಂತ ಪಂದ್ಯಗಳು ನಡೆರುವಂತದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಅಂತ ಇತಿಹಾಸ ಇದೆ, ಅಂತ ಗತವೈಭವದ ಈ ಒಂದು ಸ್ಟೇಡಿಯಂನಲ್ಲಿ ಈ ಪಂದ್ಯಗಳನ್ನ ನಡೆಸೋಕೆ ಕೇವಲ ಇದು ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯ ನಡೆಸೋಕೆ ಯಾಕೆ ತಡ ಮಾಡ್ತಾ ಇದೆ BCCI, ಈ ರೀತಿಯ ಪ್ರಶ್ನೆಗಳು ಇದ್ದಿತ್ತು. ಈ ಎಲ್ಲದರ ಬಳಿಕ ನಂತರ ಈಗ ಓಕೆ, ಪ್ರಶ್ನೆ ಬರುವಂತದ್ದು IPL ಪಂದ್ಯಗಳು ನಡೆಯುತ್ತಾ ಇಲ್ವಾ, ಈ ಒಂದು ಪ್ರಶ್ನೆಗೆ ಉತ್ತರಿಸುವಂತ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಇಲ್ಲಿಂದ ಪಂದ್ಯಗಳನ್ನ ಶಿಫ್ಟ್ ಮಾಡದಿರಕ್ಕೆ ಬಿಡಲ್ಲ, ನಾವು ಇಲ್ಲಿ ಪಂದ್ಯವನ್ನ ನಡೆಸ್ತೀವಿ, ಅಂತಾರಾಷ್ಟ್ರೀಯ ಪಂದ್ಯಗಳು ಹೇಗೆ ಇಲ್ಲಿಂದ ನಡೀತಾ ಇದ್ವು ಅದೇ ರೀತಿ ಪಂದ್ಯಗಳು ನಡೆಯುತ್ತೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಓಕೆ ರಾಜೇಶ್.